ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ನಮಗೆ ಸರ್ಕಾರದ ಎಲ್ಲ ಯೋಜನೆ ಸಮರ್ಪಕವಿರಬೇಕಾದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಪ್ರಪ್ರಥಮವಾಗಿ ಇವತ್ತು ಅದು ಅಲ್ಲಿ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ನಾನು ಇವತ್ತು ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯಸ್ಥರನ್ನು, ವೈದ್ಯರನ್ನು, THಗಳನ್ನು, ಪ್ರೋಗ್ರಾಮ್ ಆಫೀಸರ್, ಜಿಲ್ಲಾ ಮಟ್ಟ ಅಧಿಕಾರಿಗಳನ್ನು, DCC ಎಲ್ಲ ಒಂದು ಮೀಟಿಂಗ್ ಕರೆಸಿಕೊಂಡು ಇವತ್ತು ಪರಿಸ್ಥಿತಿ ಏನಿದೆ, ಇದರಲ್ಲಿ ಸಮಸ್ಯೆ ಇದನ್ನು ಹೇಗೆ ಬಗೆಹರಿಸಬೇಕು ಅಂತ ಒಂದು ರೂಪರೇಷೆ ಮತ್ತು ಆಲೋಚನೆ ಮಾಡಿ ಚಿಂತನ ಸಭೆ ನಾನು ಇವತ್ತು ಮಾಡಿದ್ದೇವೆ. ಇವತ್ತು ಹಲವಾರು ಸಮಸ್ಯೆ ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಈ ಸಮಸ್ಯೆಯನ್ನು ಬಗೆಹರಿಸದೆ ಈ ಸಿಸ್ಟಮನ್ನು ನಾವು ಎಷ್ಟೇ ಯೋಜನೆ ಕೊಟ್ಟರೂ ಕೂಡ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಈ ಒಂದು ಡಾಕ್ಟರ್ಗಳಿಗೆ ಮತ್ತು ನೇಮಕಾತಿ ಮಾಡಿ ಅವರು ಹೇಗೆ ನಾವು ಆಕರ್ಷಣೆಗೊಳಿಸಬೇಕು. ಇವತ್ತು ವೈದ್ಯರು ಹಿಂದೆ ಒಂದೆರಡು ಮಾತ್ರ ಮೆಡಿಕಲ್ ಕಾಲೇಜ್ ಇತ್ತು ಸರ್ಕಾರಿ. ಈಗ ಎಲ್ಲ ಜಿಲ್ಲೆಯಲ್ಲಿ ಸುಮಾರು 17 ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಮತ್ತೆ ಯಾಕೆ ವೈದ್ಯರ ಕೊರತೆ ಇವತ್ತು ಇರ್ತದೆ. ಕಾಂಟ್ರಾಕ್ಟಲ್ಲಿ ಕೂಡ ಬಂದು ಯಾಕೆ ಇವತ್ತು ಸೇರೋದಿಲ್ಲ, ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಯಾಕೆ ಇವತ್ತು ಕಡಿಮೆ ಇದೆ. ಇದೆಲ್ಲ ಕ್ರೋಢೀಕರಿಸೋದು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವಂಥ ಕೆಲವು ರೂಪುರೇಷೆಗಳನ್ನು ನಾನು ಬಹುಶಃ ಮುಂದಿನ ದಿನದಲ್ಲಿ ಹಾಕಿ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಲಿಕ್ಕೆ ಆಕರ್ಷಿತಗೊಳಿಸುವಂತಹ ಮತ್ತು ಅದಕ್ಕೆ ಅವರಿಗೆ ಪ್ರೇರಣೆ ಕೊಡುವಂಥ ಕೆಲವು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಮುಖ್ಯಮಂತ್ರಿ ಚರ್ಚಿಸಿ ಅದಕ್ಕೆ ಕೆಲವು ರೂಪರೇಷೆ ನಾನು ಇವತ್ತು ಮಾಡ್ತೇನೆ. ಇವತ್ತು ಬೇರೆ ಬೇರೆ ಸ್ಕೀಮ್ಗಳಿದೆ, ಆ ಸ್ಕೀಮನ್ನು ಕೂಡ ಸರಿಯಾಗಿ ಇವತ್ತು ಮುಟ್ಟುವ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ BPL ಕಾರ್ಡಿನಲ್ಲಿ ಯಾರಾದೊಂದು ಪ್ರಯೋಜನ ಪಡೆದರೆ ಯಾವುದೇ ಖಾಸಗಿ ಆಸ್ಪತ್ರೆಯವರು ಆ ಪೇಷಂಟ್ನ ಕಿಸೆಯಿಂದ ದುಡ್ಡು ಕೊಡುವಂಥ ಯಾವುದೇ ಅವಕಾಶ ಇಲ್ಲ, ಏನು ಕೂಡ ಪಡ್ಕೊಳ್ಬಾರ್ದು. ಸೊ ಯಾರಾದರೂ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರು ಇವತ್ತು ಏನಾದರೂ ಚಿಕಿತ್ಸೆ ಪಡೆದು ಅವರಿಗೆ ಆ ಚಿಕಿತ್ಸೆ ಪಡೆದ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ದುಡ್ಡನ್ನು ಏನಾದರೂ ಕೇಳಿದರೆ ನಮ್ಮ ಆರೋಗ್ಯ ಮಿತ್ರನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಆರೋಗ್ಯ ಮಿತ್ರ ಅದು ನಮ್ಮ ಗಮನಕ್ಕೆ ತಂದು ಅವರಿಗೆ ಅಲ್ಲಿ ಫ್ರೀಯಾಗಿ ಅವರನ್ನು ಆರೋಗ್ಯ ಮಿತ್ರ ಅಲ್ಲಿ ಅವರ ಜವಾಬ್ದಾರಿ ಅಂತ ಹೇಳಿದರೆ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಮಾತಾಡಿ ಅವರನ್ನು ಯಾವುದೇ ದುಡ್ಡು ಕೇಳಿದ್ರೆ ಬಿಡುಗಡೆಗೊಳಿಸಬೇಕು. ಇದರಲ್ಲಿ ಏನಾದರೂ ವಿಫಲರಾಗಿ ಅವರಿಂದ ದುಡ್ಡು ಕರೆಸಲ್ಪಟ್ಟರೆ ಆರೋಗ್ಯ ಮಿತ್ರನ ಮೇಲೆ ನಾವು ಕ್ರಮ ತೆಗೊಳ್ತೇವೆ. ಅದು ನಮ್ಮ ಮೊದಲ. ನಾವು ಆರೋಗ್ಯ ಮಿತ್ರನ ನೇಮಕ ಮಾಡಿರುವುದೇ ಈ ಜನರ ಪರವಾಗಿ ಜನರಿಗೆ ಸಿಕ್ಕುವ ಸವಲತ್ತನ್ನು ಮುಟ್ಟಿಸಲಿಕ್ಕೆ ಬೇಕಾಗಿ ನಾವಲ್ಲಿ ದುಡ್ಡು ಕೊಟ್ಟು ನಾವು ಇವತ್ತು ಕೂತ್ಕೊಳ್ಳಿಸುವಂಥದ್ದು ಆ ಜವಾಬ್ದಾರಿ ಅವರಿಗೆ ಇವತ್ತು ಇದೆ. ಅದರ ಜೊತೆಯಲ್ಲಿ ಕೆಲವು ಸ್ಕೀಮ್ಗಳನ್ನು ನಾವು ಇನ್ನಷ್ಟು ಇಂಪ್ರೂವ್ ಮಾಡುವಂಥದ್ದು, ಏನು ಕೆಲವು ಸ್ಕೀಮ್ ಅಗತ್ಯ ಇಲ್ಲದ ಬೇಕಾದ್ರೆ ನಾವು ಕೈ ಬಿಡುವಂಥದ್ದು, ಇದಕ್ಕೆಲ್ಲ ಕೂಡ ಮುಂದಿನ ದಿನದಲ್ಲಿ ನಾವು ಅದನ್ನು ಕ್ರಮ ವಹಿಸ್ತೇನೆ. ಅದಕ್ಕೆ ಅನುಗುಣವಾಗಿ ಇವತ್ತೊಂದು ದೊಡ್ಡ ಮಟ್ಟದ ಚಿಂತನೆ ಮಂತ್ರ ಸಭೆ ನಾನು ಇವತ್ತು ಮಾಡಿದ್ದೇನೆ. ನೋಡಿ, ಈ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನೇ ಬಹುಶಃ APL ಕಾರ್ಡ್ದಾರರಿಗೆ BPL ಅವರಿಗೆ ಫ್ರೀ ಆರೋಗ್ಯ ಕರ್ನಾಟಕ ಅಂತೇಳಿ, BPL ಅವರಿಗೆ ಆವಾಗ BPL ಸ್ಕೀಮ್ ವಾಜಪೇಯಿ ಆರೋಗ್ಯ ಭಾಗ್ಯ ಅಂತ ಇತ್ತು. APL ಮಾಡಿದ್ದೆ ರಾಜ್ಯ ಆರೋಗ್ಯ ಭಾಗ್ಯ ಅಂತೇಳಿ 30% ಪೇಷಂಟ್ ಕಟ್ಟಬೇಕು, 70% ಸರ್ಕಾರ ಕಟ್ತದೆ. ತದನಂತರ ವರ್ಷದ ನಂತರ ಅದು 70% ಪೇಷಂಟ್ ಕಟ್ಟಲಿಕ್ಕೆ ಇತ್ತು, 30% ಈ ರೀತಿ ಬಂತು. ಇದರ ಬಗ್ಗೆ ಮತ್ತೆ ನಾನು ಪುನಃ ಪರಿಶೀಲನೆ ಮಾಡ್ತೇನೆ. ಇದರಲ್ಲಿ ಎಲ್ಲರಿಗೂ ಕೂಡ APL BPLನವರಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಂದು ಚಿಕಿತ್ಸೆ ಸಿಕ್ಕುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಲಿಕ್ಕೆ ಚರ್ಚಿಸಿ ಅದು ಗ್ರೂಪ್ ಮುಂದೆ ಹಮ್ಮಿಕೊಳ್ತೇವೆ. ಹೌದು, 70% ಅಲ್ಲ, ಅದು ನನ್ನ ಯಾವ ರೀತಿ ಮಾಡಬೇಕಂತ ಮತ್ತೆ ಆಲೋಚನೆ ಮಾಡ್ತೇನೆ. ಹಿಂದಿನ ಯೋಜನೆ ನಾನು ಏನು ಮಾಡಿದ್ದೆ ಅದನ್ನು ಮತ್ತೆ ತರಬೇಕು ಆಲೋಚನೆ ಇದೆ, ಅದನ್ನು ಚರ್ಚೆ ಮಾಡ್ತೇನೆ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ, ಅದನ್ನು ಚರ್ಚೆ ಮಾಡ್ತಾರೆ. ಇವತ್ತಲ್ಲಿ ಸ್ಟಡಿ ಮಾಡ್ಕೊಂಡು ಅದು ಇಲ್ಲಿ ಪ್ರಯೋಜನ ಇಲ್ಲದಿರ್ಬೋದು, ಬೇರೆ ಕಡೆ ಪ್ರಯೋಜನ ಬರಬೇಕಾಗ್ತದೆ.
ಅದಕ್ಕೆ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಮಾತ್ರ, ಮುಂದಿನ ಅದನ್ನು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತಗೊಳ್ತೀನಿ. ಈ ಆಧಾರದಲ್ಲಿ ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಡಾಕ್ಟರ್ಸ್ಗಳು ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಏನು ನೀವು ಮಾಡ್ತಾ ಇದ್ದೀವಿ? ನೋಡಿ, ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾವೊಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಇದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರ ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆದಲ್ಲಿ ಜಾಯ್ನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾಯಿದ್ರು. ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು. ಈಗ ಅದು ಇರಲಿಲ್ಲ. ಅದಕ್ಕಾಗಿ ಬಂದರೆ ನಾಳೆ ಏನಾದರೂ ಕೆಲಸ ಮಾಡ್ತಾಯಿದ್ರು 1-2 ವರ್ಷ, ಅಲ್ಲಿಗೆ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವರು ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿಯನ್ನು, ಈ ಒಂದು ವಿಚಾರ ಕೂಡ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದ ಹಾಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಒಂದು ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡ್ಬೋದು ಅಂತೇಳಿ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಬರ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕರು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ಇವತ್ತು ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರುವಾಗ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವರಿತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕನ್ನೋ ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನು ಇದು ಹಾಸ್ಪಿಟಲ್ಗಳು ಅದನ್ನು ನಿರಾಕರಿಸ್ತವೆ, ಅವ್ರ ಮೇಲೆ ಏನು ಕ್ರಮ ತಗೋತೀವಿ? ನೋಡಿ, ಯಾರು ಅಂದರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂಥ ಎಂಪೆನ್ ಲಿಸ್ಟನ್ನು ತೆಗಿತೇವೆ. ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಅದನ್ನು ಎಲ್ಲ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲಿ ಅಲೋ ಮಾಡಿ ನೋಡಿ, ನಮಗೆ ಫೋರ್ಸಲ್ಲಿ ಅಲೋ ಮಾಡಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅಲೋ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿಯಾಗಿ ಮಾಡಬೇಕು. ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ. ನಾಳೆ ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು ಎಂಪೈನ್ ಆಗಲಿಲ್ಲ, ಎಂಪೈನ್ ಆದವರು ಕೂಡ ಅದೇ ಎಂಪೈನ್ ಆದವರು ಹೇಳಲಿಕ್ಕಿಲ್ಲ ಅಂಥವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡಬೇಕು ನಾವು ಅದರಲ್ಲಿ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ನಿಮಗೆ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ.